ಇದೀಗ ಬರ್ತಿರೋಂಥ ಅತಿ ದೊಡ್ಡ ಬ್ರೇಕಿಂಗ್ ಸುದ್ದಿ ಅಂತ ಹೇಳ್ಬೋದು. ನಟಿ ಅಂಬಿಕಾ ಅವರು ಏನಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ನಟಿ ಅಂಬಿಕಾ ಅವರಿಗೆ ನಿಜಕ್ಕೂ ಆಗಿರೋದು ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಿತ್ರರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಆಗ್ತಾಯಿದೆ. ಇತ್ತೀಚೆಗೆ ತಾನೇ ಸರೋಜಾದೇವಿ ಅವರು ಕೂಡ ತೀರಿ ಹೋಗಿದ್ದರು. ಅಂಬಿಕಾ ಅವರು ಈಗ ಚಲಿಸುವ ಮೋಡಗಳು ಸಿನಿಮಾದಲ್ಲಿ ಅಭಿನಯಿಸಿದಂಥ ಅಭಿನಯ ಇವತ್ತಿಗೂ ಕೂಡ ತುಂಬಾ ಅಜರಾಮರ ಅಂತ ಹೇಳಲಾಗ್ತದೆ. ಯಾಕೆಂತಂದರೆ ಅಂಬಿಕಾ ಅವರು ಅಂತಂದರೆ ಅಷ್ಟು ಬೋಲ್ಡ್ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಂಥ ಆ್ಯಕ್ಟ್ರೆಸ್ ಅಂತ ಹೇಳ್ಬೋದು. ಇತ್ತೀಚೆಗೆ ಕನ್ನಡದಲ್ಲಿ ಸ್ಟಾರ್ ಸುವರ್ಣದಲ್ಲಿ ಬರ್ತಿದ್ದಂಥ ಸೀರಿಯಲಲ್ಲಿ ಕಾಣಿಸ್ಕೊಂಡಿದ್ರು. ಅದು ಬಿಟ್ಟರೆ ಮತ್ತೆಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಬರೋಬ್ಬರಿ 4-5 ವರ್ಷಗಳಿಂದ ಚಿತ್ರರಂಗ ದೂರನೇ ಉಳಿದಿರುವಂಥ ಅಂಬಿಕಾ ಅವರು ಸದ್ಯ ಈಗ ಸಂಪೂರ್ಣ ಉದ್ಯಮದ ಕಡೆ ಒಲವು ಮಾಡಿ ಸಾಕಷ್ಟು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಹೀಗಾಗಿ ಚಿತ್ರರಂಗದಲ್ಲಿ ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಬರೋಬ್ಬರಿ ಅಂಬಿಕಾ ಅವರು ಸುಮಾರು 400ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಹೆಗ್ಗಳಿಕೆ ಅವ್ರಿಗೆ ಸೇರ್ತದೆ ಅಂತ ಹೇಳ್ಬೋದು. ಚಿತ್ರರಂಗದಲ್ಲಿ ಅವರದೇ ಆದಂಥ ಒಂದು ರೀತಿಯಲ್ಲಿ ಛಾಪನ್ನು ಮೂಡಿಸಿದ್ದಾರೆ ನಟಿ ಅಂಬಿಕಾ. ಅಂಬಿಕಾ ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ನಾಯಕರ ಜೊತೆ ನಟಿಸಿದಂಥ ಹೆಗ್ಗಳಿಕೆ ಅವರಿಗೆ ಸೇರ್ತದೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಅಂಬಿಕಾ ಅವರಿಗೆ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಚಿತ್ರರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳಿದು ಅಭಿಮಾನಿಗಳಲ್ಲಿ ಒಂದು ರೀತಿ ಆತಂಕ ಅಂತಲೂ ಕೂಡ ಹೇಳ್ಬೋದು. ಹೌದು, ಸದ್ಯ ಅಂಬಿಕಾ ಅವ್ರಿಗೆ ಈಗ 73 ವರ್ಷ ವಯಸ್ಸಾಗಿದೆ. ಸದ್ಯ ಚಿತ್ರರಂಗಕ್ಕೆ ಬರೋದು ಮತ್ತು ಮರಳೋದು ಬಹುತೇಕ ಅನುಮಾನ ಅಂತ